ವೀಕ್ಷಕರೇ, ದಿನಾಂಕ 26/1/2025 ವಿಜಯನಗರ ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾ ಉಸ್ತುವಾರಿಗಳು ಹಾಗೂ ವಸತಿ ಸಚಿವರಾದ ಜಮೀರ್ ಅಹಮದ್ ಖಾನ್ ರವರು ಗಣರಾಜ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ MS ದಿವಾಕರ್ ಹಾಗೂ ಜಿಲ್ಲಾ ವರಿಷ್ಠಾಧಿಕಾರಿಗಳಾದ ಹರಿಬಾಬುರವರು ಮತ್ತು ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ನೌಕರರು ಧ್ವಜಾರೋಹಣ ಸಂದರ್ಭದಲ್ಲಿ ಗೌರವ ಸಲ್ಲಿಸಿದರು. ಆರಕ್ಷಕ ಸಿಬ್ಬಂದಿ ಹಾಗೂ ಗೃಹ ರಕ್ಷಕ ದಳ ಸೇರಿದಂತೆ ಶಾಲಾ ಕಾಲೇಜು ವಿದ್ಯಾರ್ಥಿನಿಯರು ಪಥಸಂಚಲನ ಮಾಡುವುದರ ಮೂಲಕ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಗೌರವ ಸೂಚಿಸಿದರು. ಈ ಸಂದರ್ಭದಲ್ಲಿ ಧ್ವಜಾರೋಹಣ ನೆರವೇರಿಸಿ ಸಚಿವ ಜಮೀರ್ ಅಹಮದ್ ಖಾನ್ ರವರು ಮಾತನಾಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದಂತಹ ಸಂವಿಧಾನದ ಆಶಯದಂತೆ ಪ್ರತಿಯೊಬ್ಬರಿಗೂ ಸಮಾನ ಅವಕಾಶ ನೀಡಬೇಕೆಂದು ಅಂಬೇಡ್ಕರ್ ಅವರು ಅಂದು ಸುಮಾರು 40 ವರ್ಷಗಳು ತಾವು ಅನುಭವಿಸಿದ ನೋವನ್ನು ಈ ದೇಶದ ಮೂಲ ನಿವಾಸಿಗಳು ಅನುಭವಿಸಬಾರದೆಂದು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎನ್ನುವ ಆಶಯದಂತೆ ಶ್ರಮವಹಿಸಿ ಸಂವಿಧಾನ ರಚನೆ ಮಾಡಿ ಈ ದೇಶಕ್ಕೆ ನೀಡಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶಾಲಾ ಕಾಲೇಜು ಶಿಕ್ಷಕಿಯರು ಸೇರಿದಂತೆ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ವಿಜಯನಗರ ಜಿಲ್ಲಾ ವರದಿಗಾರರು ಮಹೇಶ್ ಎ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಇದೀಗ ವೇದಿಕೆಯ ಕಾರ್ಯಕ್ರಮದ ಶಿಕ್ಷಕರು ವೆಂಕಟೇಶ್ ಅವರು ಕರೆತರ್ತಾ ಇದ್ದಾರೆ. ಹಲವು ಕೊಂಬೆಗಳು ಚಾಚಿಕೊಂಡರು ಮರಕ್ಕೆ ಬಿಡವಂತೆ, ಸಾವಿರ ನದಿಗಳು ಹೀಗೆ ಹರಿಯಲು ಕೂಡುವ ಕಡಲೊಂದೆ ಎನ್ನುವ ಕವಿವಾಣಿಯಂತೆ ನಮ್ಮೆಲ್ಲರಲ್ಲಿ ವೇಷ ಬೇರೆ ಭಾಷೆ ಬೇರೆ ಆಗಿದ್ದರೂ ನಮ್ಮೆಲ್ಲರಲ್ಲಿ ಒಂದೇ ಮಂತ್ರ, ಅದು ಒಂದೇ ಮಾತರಂ, ನಮ್ಮ ಹೆಮ್ಮೆಯ ಭಾರತೀಯ ತತ್ವ. ನಾವೆಲ್ಲರೂ ಭಾರತೀಯರು ಎನ್ನುವ ತತ್ವ ಭಾರತವನ್ನು ಜಾತ್ಯತೀತ ಮತ್ತು ಪ್ರಜಾಪ್ರಭುತ್ವ ರಾಷ್ಟ್ರವನ್ನಾಗಿ ಘೋಷಿಸಿದಂತಹ ಶುಭ ದಿನದಂದು ಇಂದಿನ ಧ್ವಜಾರೋಹಣವನ್ನು ನೆರವೇರಿಸಿ ಮಾನ್ಯರು ಎಲ್ಲ ಕಡೆಗಳನ್ನು ವೀಕ್ಷಿಸಿ ಅವರೆಲ್ಲ ಇದೀಗ ಮಾನ್ಯರನ್ನು ವೇದಿಕೆ ಕರೆತರ್ತಾ ಇದ್ದಾರೆ. ಕಾರ್ಯಕ್ರಮದ ಶಿಕ್ಷಕರು ಪಥಸಂಚಲನಕ್ಕಾಗಿ ಮುಖ್ಯ ಅತಿಥಿಗಳ ಅನುಮತಿಯನ್ನು ಪಡೆದು ಎಲ್ಲ ಪಡೆಗಳನ್ನು ಸಜ್ಜುಗೊಳಿಸಿ ಆದೇಶವನ್ನು ನೀಡಲಿಕ್ಕೆ ಕಾರ್ಯಕ್ರಮದ ಶಶಿಕುಮಾರ್ ಅವರು ತಮ್ಮ ಶಾಸನಕ್ಕೆ ತೆರಳುತ್ತಾ ಇದ್ದಾರೆ. ಒಟ್ಟು 10 ಪಡೆಗಳ ಅತ್ಯಂತ ಶಿಸ್ತುಬದ್ಧ ಆಕರ್ಷಕ ಪಥಸಂಚಲನವನ್ನು ತಮ್ಮದೇ ಮುಂದಾಳತ್ವದಲ್ಲಿ ಮಾರ್ಗದರ್ಶನದಲ್ಲಿ ಅವಿರತ ಶ್ರಮಿಸಿ ಇದೀಗ ಮಾನ್ಯ ಪೆರೇಡ್ ಕಮಾಂಡರ್ ಶಶಿಕುಮಾರ್ ಅವರು ಅತ್ಯಂತ ಶಿಸ್ತಾಗಿ ಹೆಜ್ಜೆಯನ್ನು ಹಾಕ್ತಾ ಪಥಸಂಚಲನವನ್ನು ಪ್ರಾರಂಭಗೊಳಿಸಿದ್ದಾರೆ. ಇದಾಗಿದೆ 76ನೇ ಗಣರಾಜ್ಯ ದಿನದ ಸಂಭ್ರಮದ ಕ್ಷಣಗಳು. ಗೌರವಿಸೋಣ.